ವೈದ್ಯಕೀಯ ಕಾಲೇಜ್ ನಾನು ಎಲ್ಲಿ ಬಿಟ್ಟಿದ್ದೇನೆ ಉದ್ಘಾಟನೆ ಮಾಡಿ ಆ ಗೋಪುರನ ಕೂಡ ಮುಗಿಸ್ಲಿಲ್ಲ ಇವ್ರ ಯೋಗ್ಯತೆಗೆ. ಇವ್ರೇನು ಮಾಡ್ತಾ ಇದ್ದಾರೆ, ಹಾಲು ಒಕ್ಕೂಟ ರದ್ದಾದಾಗ ಏನು ಮಾಡಿದರು, ಹಾಲು ಕುಡ್ಕೊಂಡು ಬೆಚ್ಚಿಗೆ ಮಲ್ಕೊಂಡಿದ್ದಾರೆ. ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಆಸ್ಪತ್ರೆ ಇಲ್ಲ, ಮನೆಗಳಿಲ್ಲ, ಸೈಟ್ಗಳಿಲ್ಲ. ಏನು ಹೋಗ್ತಾರೆ ಕಾರ್ಯಕ್ರಮಕ್ಕೆ, ಏನೋ ಎಲ್ಲ ಇವರೇ ಕಡ್ದು ಕಟ್ಟೆ ಹಾಕ್ದಂಗೆ ಹೋಗಿ ಅದನ್ನು ಟೇಪ್ ಕಟ್ ಮಾಡಿ ಆ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾರೆ. ನಾಚಿಕೆ ಆಗಲ್ವ ನಿಮಗೆ? ನಿಮ್ಮ ಕೊಡುಗೆ ಏನಿದೆ? ಎಷ್ಟು ಶಾಲೆ ತಂದ್ರಪ್ಪ ನೀವಿಲ್ಲಿ? ಎಷ್ಟು ಆಸ್ಪತ್ರೆ ತಂದ್ರಿ ನೀವು ಆದಾಗಿಂದ 8 ತಿಂಗಳಲ್ಲಿ? ಎಷ್ಟು ರಸ್ತೆ ಮಾಡಿಸಿದಿರಿ? ಆ ಗೋಪುರನ ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಇನ್ನು ಬಾಗೇಪಲ್ಲಿ ಗೆಲ್ಸಿದಿರಿ, ಚಿಕ್ಕಬಳ್ಳಾಪುರ ಗೆಲ್ಸಿದಿರಿ, ಚಿಂತಾಮಣಿ ಗೆಲ್ಸಿದಿರಿ. ಈಗ ಗೌರಿಬಿದನೂರಿನಲ್ಲಿ ಕೂಡ ಗೆದ್ದಂಥವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. 4 ಜನ ಈ ಜಿಲ್ಲೆಯಲ್ಲಿ ಗೆಲ್ಲಿಸಿ ಎಲ್ಲ ಭಾಳ ದೊಡ್ಡ ದೊಡ್ಡ ಶಕ್ತಿ ಅಂತ ಕಳಿಸಿದಿರಿ. ಒಬ್ಬರು ಮಂತ್ರಿ ಆಗಿದ್ದಾರೆ ಇವ್ರಿ. ಹೌದಾ? ಅದಕ್ಕೆ ಬರ್ತೀನಿ. ನಾನು ಕೇಳಿದೆ, ಏನ್ರಿ ಈ ಜಿಲ್ಲೆಯ ಸ್ವಲ್ಪ ಆದರೂ ಸ್ವಾಭಿಮಾನ ಇಲ್ವಾ ನಿಮಗೆ? ಈ ಜಿಲ್ಲೆಯಲ್ಲಿ ನೀವು ಹುಟ್ಟಿಲ್ವಾ? ನಿಮ್ಮ ಮುಂದೆನೇ ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಆಗ್ತಾ ಇರಬೇಕಾದ್ರೆ ನೀವು ಯಾವ ರೀತಿ ಕೂತ್ಕೊಂಡಿದ್ರಿ ಕ್ಯಾಬಿನೆಟ್ಟಲ್ಲಿ? ನನ್ನಂಥವನಾಗಿದ್ದರೆ 1 ನಿಮಿಷದಲ್ಲಿ ಅಲ್ಲಿ ರಾಜೀನಾಮೆ ಕೊಟ್ಟು ಆ ಮುಖ್ಯಮಂತ್ರಿ ಕೈ ಕೊಟ್ಟು ವಾಪಸ್ ಬರ್ತಾ ಇದ್ದೆ ಮನೆಗೆ. ಮಾಡಿದ್ದೀವಿ ನಾವು. 1 ವರ್ಷ ಆಗಿತ್ತು ನಾನು MLA ಆಗಿ, 2ನೇ ಸಲ. ನಮಗೆ ಬರಬೇಕಾಗಿದ್ದು, ನಮ್ಮ ಜಿಲ್ಲೆಗೆ ಬರಬೇಕಾಗಿದ್ದು ಮೆಡಿಕಲ್ ಕಾಲೇಜ್ ತಗೊಂಡು ಹೋದಾಗ ರಾಜೀನಾಮೆ ಮಾಡಿ ಬರಲಿಲ್ವ ನಾನು? ಇವ್ರ ಥರ ಅಧಿಕಾರದ ಕುರ್ಚಿಗೆ ನಾನು ಬಿದ್ದಿರಲಿಲ್ಲ. ಯಾವಾಗಲೂ ಕೂಡ ನಮ್ಮ ಜಿಲ್ಲೆಯ ಜನರ, ರೈತರ ಪರ ನಾನು ನಿರ್ಣಯಗಳನ್ನು ತಗೊಂಡಿದ್ದೀನಿ. ನಮ್ಮ ಸರ್ಕಾರದಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು HN ವ್ಯಾಲಿ ಅಂತ ಹೇಳಿದ್ದೆ. HN ವ್ಯಾಲಿ, KC ವ್ಯಾಲಿ, ಈ ನೀರಾವರಿ ನಾವು ತಂದಿದ್ದೀವಿ. ಯಾಕೆಂದರೆ ಬೇರೆ ಯಾವುದೇ ದಾರಿ ಕಾಣಿಸದೇ ಇದ್ದಾಗ HN ವ್ಯಾಲಿ, KC ವ್ಯಾಲಿ ತಂದಿದ್ದೀವಿ. ಆದರೆ 3ನೇ ಹಂತದ ನೀರು ಶುದ್ಧೀಕರಣ ಆಗದಿರಾ ನಾವು ನೇರವಾಗಿ ಆ ನೀರನ್ನು ನಾವೇನಾದರೂ ಉಪಯೋಗ ಮಾಡ್ಕೊಂಡ್ರೆ ನಮಗೆ ಮಾರ್ಕ ಆಗ್ತದೆ. ಅನೇಕ ವಿಜ್ಞಾನಿಗಳು ಹೇಳಿದ್ದಾರೆ, ಅನೇಕ ಸಂಸ್ಥೆಗಳು ಹೇಳಿದ್ದಾವೆ. ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ, ತಕ್ಷಣ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಮರುಸ್ಥಾಪನೆ ಮಾಡಬೇಕು. ನಮ್ಮ ಭಾಗದ ನೀರಾವರಿ ಯೋಜನೆಗಳು ಏನು ತಂದಿದ್ದೀರಿ ಅದಕ್ಕೆ 3ನೇ ಹಂತದ ಶುದ್ಧೀಕರಣ ಘಟಕಗಳನ್ನು ಅಳವಡಿಸಬೇಕು. 3ನೇದು ವೈದ್ಯಕೀಯ ಕಾಲೇಜ್ ನಾನು ಎಲ್ಲಿ ಬಿಟ್ಟಿದ್ದೇನೆ ಉದ್ಘಾಟನೆ ಮಾಡಿ ಆ ಗೋಪುರನ ಕೂಡ ಮುಗಿಸ್ಲಿಲ್ಲ ಇವ್ರ ಯೋಗ್ಯತೆಗೆ. ಆ ಗೋಪುರನ ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಇನ್ನು ನೋಡ್ತೀರಲ್ವ, ಎಲ್ಲ NHL ಹೋಗೋದೇ ತಾನೇ ಇದು. ನಿಮಗೂ ಹತ್ರ ಆಗಲಿ ಅಂತಾನೆ ಹತ್ರನೇ ಮಾಡಿದೆ ನಾನು. ಬಾಗೇಪಲ್ಲಿ, ಗುಡಿಬಂಡೆ, ಶಿಡ್ಲಘಟ್ಟ, ಗೌರಿಬಿದನೂರು ಇವರೆಲ್ಲರಿಗೂ ಹತ್ರ ಆಗಬೇಕು ಅಂತೇಳಿ ಬರೀ ಸರ್ಕಾರಿ ಜಾಗ ಎಲ್ಲಿತ್ತು 60-70 ಎಕರೆ ಜಮೀನಲ್ಲಿ ಮಾಡಿಸಿದ್ವಿ ನಾವು. ಆದರೆ ಇವತ್ತು ಆಸ್ಪತ್ರೆ ಆಗಿಲ್ಲ. 3rd ಇಯರ್ MBBS ಸ್ಟೂಡೆಂಟ್ಸ್ ಈಗ ಓದ್ತಾ ಇದ್ದಾರಲ್ಲಿ, ಅವ್ರಿಗೆ ಒಳ್ಳೆ ಆಸ್ಪತ್ರೆ ಮಾಡಲಿಕ್ಕೆ ಆಗಿಲ್ಲ ಇವ್ರ ಯೋಗ್ಯತೆ. ಆಸ್ಪತ್ರೆ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ. ಏನು ಹೋಗ್ತಾರೆ ಕಾರ್ಯಕ್ರಮಕ್ಕೆ, ಏನೋ ಎಲ್ಲ ಇವರೇ ಕಡ್ದು ಕಟ್ಟೆ ಹಾಕ್ದಂಗೆ ಹೋಗಿ ಅದನ್ನು ಟೇಪ್ ಕಟ್ ಮಾಡಿ ಆ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾರೆ. ನಾಚಿಕೆ ಆಗಲ್ವ ನಿಮಗೆ? ಏನು ನಿಮ್ಮ ಕೊಡುಗೆ ಏನಿದೆ? ಎಷ್ಟು ಶಾಲೆ ತಂದ್ರಪ್ಪ ನೀವಿಲ್ಲಿ? ಎಷ್ಟು ಆಸ್ಪತ್ರೆ ತಂದ್ರಿ ನೀವು ಆದಾಗಿಂದ 8 ತಿಂಗಳಲ್ಲಿ? ಎಷ್ಟು ರಸ್ತೆ ಮಾಡಿಸಿದಿರಿ? ಪಾಪ ದೇವಸ್ಥಾನದ ಹತ್ರ ಕೈ ಇಲ್ಲ, ತೀವ್ರ ಅನಾರೋಗ್ಯ, ಮಕ್ಕಳು ಅವರನ್ನು ಹೊರಗಡೆ ಹಾಕಿದ್ದಾರೆ, ಮನೆ ಇಲ್ಲ ಅಂತ ಎಲ್ರಿಗೂ ಬಾಯಿ ಅವತ್ತ ಕೇಳ್ಕೊಳ್ತಾ ಇದ್ರೆ ನೀವೊಂದು ಮನೆ ಕೊಡಿಸುವಂಥ ಒಂದು ಸಂಸ್ಕಾರ ಇಲ್ಲ ನಿಮಗೆ. ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಆಸ್ಪತ್ರೆ ಇಲ್ಲ, ಮನೆಗಳಿಲ್ಲ, ಸೈಟ್ಗಳಿಲ್ಲ. ಆದರೆ
ಹಳ್ಳಿಗೆ ಬಾರ್ ತೆಗಿತಾ ಇದ್ದೀರಿ, ಹಳ್ಳಿಗೆ ಬಾರ್ ತೆಗಿತಾ ಇದ್ದೀರಿ. ಸರಿನಾ ಇದು? ಅದೇ ನಮ್ಮ ಮುಖಂಡ್ರು ಯಾರಾದರೂ ಬಾರ್ ಮಾಡ್ಕೊ ಬಂದರೆ ನೋ ಲೈಸೆನ್ಸ್ ಕೊಡೋಂಗಿಲ್ಲ ಅವ್ರಿಗೆ. ಯಾಕೆ? ಅವರು BJP ಕಾರ್ಯಕರ್ತರು. ನಡೀಲಿ, ಎಷ್ಟು ದಿನ ನಡೀತದೋ ಈ ದರ್ಬಾರ್. ನಾವು ಮಾಡಿಲ್ಲ ಈ ರೀತಿಯಲ್ಲೆಲ್ಲ.